ಬೆಳಗಾವಿಯಲ್ಲಿ ಇವತ್ತಿನಿಂದ ಆರ್ಎಸ್ಎಸ್ ವಾರ್ಷಿಕ ಸಭೆ ವಿಚಾರ. ಆರ್ಎಸ್ಎಸ್ ಸಭೆ ಕುರಿತು ಬಿಕೆ ಹರಿಪ್ರಸಾದ್ ಸ್ಫೋಟಕ ಹೇಳಿಕೆ. ಬೆಳಗಾವಿಯಲ್ಲಿ ಯಾಕೆ ಆರ್ಎಸ್ಎಸ್ ಮೀಟಿಂಗ್ ಅಂತ ಗೊತ್ತಿಲ್ಲ. ಹಿಂದೆ ಅವರ ಸಭೆ ಬಳಿಕ ಏನಾದರೂ ಅನಾಹುತ ಆಗೇ ಆಗಿದೆ. ಹಿಂದೆ ಎಂಎಂ ಕಲಬುರ್ಗಿ, ಗೌರಿ ಲಂಕೇಶ್ ಅವರ ಹತ್ಯೆ ಆಗಿದೆ. ಈ ಬೆಳಗಾವಿ ಸಭೆ ಬಳಿಕ ಏನಾಗುತ್ತೆ ಅಂತ ನೋಡಬೇಕು. ಆರ್ಎಸ್ಎಸ್ ಸಭೆ ಕುರಿತು ಬಿಕೆ ಹರಿಪ್ರಸಾದ್ ಅವರ ಸ್ಫೋಟಕ ಹೇಳಿಕೆ ಇದೆ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಏನಾದರೂ ಹಾಗೇ ಆಗಿದೆ. ಅವ್ರ ಮೀಟಿಂಗ್ಗಳು ಆದ ತಕ್ಷಣ ನೀವು ಇತಿಹಾಸವನ್ನು ನೋಡ್ಕೊಂಡು ಬನ್ನಿ. ಮೀಟಿಂಗ್ ಮಾಡಿದ್ಮೇಲೆ ಏನಾದರೂ ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಹಣ ಕಳ್ಳತನ ಪ್ರಕರಣ. ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ಬಿಕೆ ಹರಿಪ್ರಸಾದ್ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭಾರತದಲ್ಲಿ ಲೂಟಿ ಮಾಡೋ ಇತಿಹಾಸ ಸೃಷ್ಟಿಸಿದ್ದು ಇಬ್ಬರೇ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಘಜ್ನಿಯಿಂದ ದೇಶ ಲೂಟಿಯಾಯಿತು. ಘಜ್ನಿ ಬಿಟ್ರೆ ಬಿಜೆಪಿ ಮತ್ತು ಆರ್ಎಸ್ಎಸ್ನವರಿಂದ ರಾಮ ಮಂದಿರ ಲೂಟಿ. ಮೊಹಮ್ಮದ್ ಘಜ್ನಿ ಬಿಟ್ರೆ ಇತಿಹಾಸ ಇರುವುದು ಇವರದ್ದೇ. ಹೀಗಾಗಿ ಇವರಿಗೆ ಧರ್ಮದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಭಾರತ ದೇಶದಲ್ಲಿ ಲೂಟಿ ಮಾಡತಕ್ಕಂಥ ಇತಿಹಾಸ ಸೃಷ್ಟಿ ಮಾಡಿರೋದು ಇವರೇ. 12ನೇ ಶತಮಾನದಲ್ಲಿ ಮೊಹಮ್ಮದ್ ಘಜ್ನಿ 17 ಬಾರಿ ಭಾರತ ದೇಶಕ್ಕೆ ದಂಡಯಾತ್ರೆ ಬಂದು ಆಫ್ಘಾನಿಸ್ತಾನ್ ಗಜ್ನವಿಯಿಂದ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮುಲ್ತಾನಲ್ಲಿರ್ತಕ್ಕಂಥ ಮಸೀದಿ ಮತ್ತು ಗುಜರಾತಲ್ಲಿ ದ್ವಾರಕಾದಲ್ಲಿರ್ತಕ್ಕಂಥ ಸೋಮನಾಥ ಟೆಂಪಲ್ನ ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಹೋಗಿರೋ ಇತಿಹಾಸ ಬಿಟ್ಟರೆ, 12ನೇ ಶತಮಾನ ಬಿಟ್ಟರೆ 21ನೇ ಶತಮಾನದಲ್ಲಿ ಆರ್ಎಸ್ಎಸ್ ಅವರು ಬಿಜೆಪಿಯ ನೇತೃತ್ವದಲ್ಲಿ ರಾಮ ಮಂದಿರ ಲೂಟಿ ಮಾಡಿರೋದು ಇವ್ರದೇ ಇತಿಹಾಸ. ಸೊ ಅದರಿಂದ ಇವ್ರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ. ಸುಮ್ಮನೆ ರಾಜಕಾರಣ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲ ಭ್ರಷ್ಟರಿಂದ ತುಂಬಿರ್ತಕ್ಕಂಥದ್ದು. ರಾಜಕಾರಣ ಭ್ರಷ್ಟರಿಂದ ತುಂಬಿತ್ತು. ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಇಂಥ ಭ್ರಷ್ಟರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೇನೆ. ಭಾರತ ದೇಶದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಆಗ್ರಹ. ರಾಮಮಂದಿರ ಟ್ರಸ್ಟ್ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ. ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡಿದ್ದು ಮೋದಿಯವರೇ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪ್ರಾಣ ಇಲ್ಲದೇ ಇದ್ರೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ. ಈ ವಿಶ್ವಗುರುವಿಗೆ ಅಧಿಕಾರ ಕೊಟ್ಟಿದ್ಯಾರು ಅಂತ ಕೇಳಿದ್ವಿ. ಇದೆಲ್ಲ ಮಾಡಿದ ಮೇಲೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದ್ಯಾರು? ರಾಮ ಮಂದಿರದಲ್ಲಿ 200 ಕೋಟಿ ಲೂಟಿಯಾಗಿದೆ. ಹೀಗಾಗಿ ನಾವು ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆ ಕೇಳ್ತೀವಿ ಎಂದಿದ್ದಾರೆ. ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆ ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಟ್ರಸ್ಟ್ನ ಸ್ಥಾಪನೆ ಮಾಡಿದವರು ನರೇಂದ್ರ ಮೋದಿಯವರು, ಆ ಟ್ರಸ್ಟ್ಗೆ ಶಿಲಾನ್ಯಾಸ ಮಾಡಿದವರು ನರೇಂದ್ರ ಮೋದಿಯವರು, ಇವ್ರಿಗೆ ಪ್ರಾಣ ಇಲ್ಲದೇ ಇದ್ರೇನು ಆ ಬಾಲರಾಮನಿಗೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವರು ಇವರೇ. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ ಮೇಲೆ ಜವಾಬ್ದಾರಿ ಯಾರು ವಹಿಸ್ಕೋಬೇಕು? ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿರೋದು ಆಗಮದ ಶಾಸ್ತ್ರದ ಮೂಲಕ ಆಗಬೇಕಾಗಿತ್ತು, ಇಲ್ಲ ಜಗದ್ಗುರುಗಳು ಮಾಡಬೇಕಾಗಿತ್ತು. ವಿಶ್ವಗುರುಗಳು ಮಾಡೋಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ನಾವು ಕೇಳ್ತಾ ಇರೋದು ರಾಜೀನಾಮೆ ಕೊಡಬೇಕು. ಯಾಕಂದರೆ 200 ಕೋಟಿ ಲೂಟಿ ಆಗಿದೆ. 5 ಕೋಟಿ ರೂಪಾಯಿದ ತುಳಸಿ ಮಾನಸ ಚರಿತ್ರ ಅಂದರೆ ರಾಮಾಯಣ ಬರೆದಿರ್ತಕ್ಕಂಥದ್ದು, ಬಂಗಾರ, ಬೆಳ್ಳಿ, ಈ ಒಂದು ಪುಸ್ತಕ ಅದು ಒಂದು ಕಳ್ಳತನ ಆಗಿದೆ. ಇದ್ರ ಬಗ್ಗೆ ನೀವು ಮರ್ಯಾದಾ ಪುರುಷೋತ್ತಮನ ಮರ್ಯಾದೆ ಉಳಿಸ್ಕೋಸ್ಕರ ನಾವು CBI ಮಾಡಬೇಕು ಅಂತ ಹೇಳಿದ್ದೀವಿ. ಆದ್ದರಿಂದ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಅವ್ರಿಗೆ ನೈತಿಕತೆ ಇಲ್ಲ ಅಂತ ಹೇಳ್ತಕ್ಕಂಥವ್ರು ಜನ ಈಗ 12 ವರ್ಷ ಆಗೋಯ್ತು. ಸರ್ಕಾರ ಕೇಂದ್ರದಲ್ಲಿ ಇದೆ, ಹೇಳ್ಬೋದು ಇಂಥ ಕಡೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಆದ್ದರಿಂದ ಇವರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆರ್ಎಸ್ಎಸ್ ಸಭೆ ವಿಚಾರ ಇರಬಹುದು, ಶ್ರೀರಾಮ ಹಣ ಲೂಟಿ ವಿಚಾರ ಇರಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಬಿಜೆಪಿ ಯಾವ ತೆರನಾಗಿ ಉತ್ತರವನ್ನ ಕೊಡುತ್ತೆ ಅನ್ನೋ ಕುತೂಹಲ ಇದೆ. ನಾವು 12ನೇ ಶತಮಾನದಲ್ಲಿ ಮೊಹಮ್ಮದ್ ಘಜ್ನಿ 12ನೇ ಶತಮಾನದಲ್ಲಿ ಮೊಹಮ್ಮದ್ ಘಜ್ನಿ ಬಿಟ್ಟು ಬೇರೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. 12ನೇ ಶತಮಾನದಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ನವರಿಂದ ರಾಮ ಮಂದಿರ ಲೂಟಿ ಮಾಡಿದ್ದು ಇವರೇ. ಈ ವಿಶ್ವಗುರುಗೆ ಯಾರು ಅಧಿಕಾರ ಕೊಟ್ಟಿದ್ರು ಅಂತ ಆಗಲೂ ಸಹ ನಾವು ಕೇಳಿದ್ವಿ. ಇವೆಲ್ಲ ಮಾಡಿದ
ಖಂಡಿತ ಮಧುಶ್ರೀ, ಈಗ ರಾಮ ಮಂದಿರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಥವಾ ಉತ್ತರ ಪ್ರದೇಶದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಏನು ಆರೋಪವನ್ನು ಮಾಡ್ತಿದೆ ಅದು ಎಲ್ಲವನ್ನು ಕೂಡ ಒಟ್ಟಾಗಿ ಸೇರಿಸಿ ಬಿಜೆಪಿ ಮೇಲೆ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಂದೇ ನಿಲುವನ್ನು ತಳೆದಿದೆ. ಏನಂದ್ರೆ ಈಗಾಗಲೇ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಈ ವಿಚಾರದಲ್ಲಿ ರಚನೆಯನ್ನು ಮಾಡಿದೆ. ಆ ತನಿಖಾ ತಂಡದ ಕಾರ್ಯದ ಒಂದು ತನಿಖಾ ವರದಿ ಬರುವವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನಾವು ಒಂದೇ ರೀತಿಯಂತ ವಿಶ್ವಾಸದಲ್ಲಿ ಇರಬೇಕನ್ನುವಂತಹ ನಿಲುವನ್ನು ಬಿಜೆಪಿ ಹೊಂದಿದೆ. ಅಂದ್ರೆ ತಪ್ಪಿತಸ್ಥರನ್ನ ಹಿಡಿದು ಶಿಕ್ಷೆಗೆ ಒಳಪಡಿಸುವಂತ ಒಂದು ಪ್ರಕ್ರಿಯೆ ಖಂಡಿತವಾಗಿ ಕೂಡ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡುತ್ತೆ ಅನ್ನುವಂಥ ಒಂದೇ ನಿಲುವಿನಲ್ಲಿ ಈಗ ಬಿಜೆಪಿ ಅಂಟಿಕೊಂಡಿದೆ. ಹಾಗಾಗಿ ಕಾಂಗ್ರೆಸ್ನ ನಾಯಕರು ಎಷ್ಟೇ ಆರೋಪವನ್ನು ಈ ವಿಚಾರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಇರಬಹುದು ಅಥವಾ ಬಿಜೆಪಿ ವಿರುದ್ಧ ಮಾಡಿದ್ರು ಕೂಡ ಬಿಜೆಪಿ ಹೇಳ್ತಾ ಇರುವಂತದ್ದು ಒಂದೇ ಮಾತು, ಏನಂದ್ರೆ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಸತ್ಯ ಹೊರಬರುತ್ತೆ ಅನ್ನುವಂಥ ಒಂದೇ ನಿಲುವಿಗೆ ಇಲ್ಲಿ ಬಿಜೆಪಿ ಅಂಟಿಕೊಂಡಿದೆ. ರಾಜ್ಯದಲ್ಲೂ ಕೂಡ ಸಹಜವಾಗಿ ಕಾಂಗ್ರೆಸ್ನ ನಾಯಕರು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಸೇರಿದಂತೆ ಉಳಿದಂತ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಈ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಿಜೆಪಿ ರಾಮ ಮಂದಿರ ನಿರ್ಮಾಣ ಮಾಡದಂತಹ ಸಂದರ್ಭದಲ್ಲಿ ನಡೆದುಕೊಂಡಂತಹ ರೀತಿ ಮತ್ತು ಈಗ ಅಲ್ಲಿ ಕಳ್ಳತನದ ಆರೋಪಗಳು ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಸಹಜವಾಗಿ ಆ ವಿಚಾರದಲ್ಲಿ ರಾಮ ಮಂದಿರ ಟ್ರಸ್ಟ್ನ ವಿಚಾರದಲ್ಲಿ ಬಿಜೆಪಿ ಉತ್ತರದಾಯಿತ್ವ ಆಗತ್ತೆ ಅನ್ನುವಂಥ ವಾದವನ್ನ ಇಲ್ಲಿ ಕಾಂಗ್ರೆಸ್ ಮುಂದಿಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿ ವಿರುದ್ಧ ಅದು ಪ್ರಶ್ನೆಯನ್ನು ಕೂಡ ಮಾಡ್ತಿದೆ. ಅದೆಲ್ಲದಕ್ಕೂ ಕೂಡ ಬಿಜೆಪಿ ಹೇಳ್ತಿರುವಂತಹ ಉತ್ತರ, ನಾವು ತನಿಖೆಗೆ ಸಂಬಂಧಪಟ್ಟಂತಹ ತನಿಖಾ ತಂಡವನ್ನು ರಚನೆ ಮಾಡಿದ್ದೇವೆ, ಅದಕ್ಕೆ ತನಿಖಾ ತಂಡದ ವರದಿ ಬಂದ ಬಳಿಕವೇ ನಂತರದ ಒಂದು ನಿರ್ಧಾರವನ್ನ ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಒಂದೇ ಸಾಲಿನ ಉತ್ತರವನ್ನ ಬಿಜೆಪಿ ನಾಯಕರು ಕೊಡ್ತಾ ಇರುವಂತದ್ದು. ಕರ್ನಾಟಕದ ಬಿಜೆಪಿ ನಾಯಕರು ಇರ್ಬೋದು, ಬಿಜೆಪಿ ಕೇಂದ್ರ ನಾಯಕರು ಇರ್ಬೋದು, ಉಳಿದಂತ ನಾಯಕರು ಎಲ್ಲರೂ ಕೂಡ ಇದೇ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ರಾಮ ಮಂದಿರ ವಿಚಾರದಲ್ಲಿ ಸಹಜವಾಗಿ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡೋದಕ್ಕೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಈಗ ಕಾಂಗ್ರೆಸ್ನ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ಬಳಸಿಕೊಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮಾಡಿರುವಂತಹ ಪ್ರಶ್ನೆಗಳೆಲ್ಲವೂ ಕೂಡ ಬಿಜೆಪಿ ಉತ್ತರ ಕೊಡಲೇಬೇಕಾದಂತಹ ಪ್ರಶ್ನೆಗಳನ್ನೇ ಅವರು ಎತ್ತಿರುವಂತದ್ದು. ಆದ್ರೆ ಬಿಜೆಪಿ ನಾಯಕರು ಅದಕ್ಕೆ ಹರಿಪ್ರಸಾದ್ ಯಾವ ಪ್ರಮಾಣದಲ್ಲಿ ಗಂಭೀರ ಸ್ವರೂಪದಲ್ಲಿ ಪ್ರಶ್ನೆಯನ್ನ ಮಾಡಿದರೋ ಅಷ್ಟೇ ಗಂಭೀರ ಸ್ವರೂಪದಲ್ಲಿ ಬಿಜೆಪಿ ನಾಯಕರು ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡುವಂತಹ ರೀತಿಯಲ್ಲಿ ಬಿಜೆಪಿ ನಾಯಕರು ತಮ್ಮ ಒಂದು ನಿಲುವನ್ನ ತೋರ್ಪಡಿಸಿದ್ದಾರೆ. ಆ ಮೂಲಕ ಅವರು ಹೇಳ್ತಾ ಇರುವಂತದ್ದು ತನಿಖೆ ನಡೀತಿರುವಂತಹ ಹಂತದಲ್ಲಿ ನಾವು ಉತ್ತರವನ್ನ ಕೊಡೋದಿಲ್ಲ ಅನ್ನುವಂತಹ ನಿಲುವನ್ನ ಬಿಜೆಪಿಯಲ್ಲಿ ಪ್ರದರ್ಶನ ಮಾಡ್ತಾ ಇದೆ. ಧನ್ಯವಾದ ಕಿರಣ್, ತಮ್ಮ ಮಾಹಿತಿಗಾಗಿ.